ವೆಲ್ಕಮ್ ಟು ಸೈನ್ಸ್ ಅನಿಮೇಷನ್. ಎಲ್ಲರಿಗೂ ಇಷ್ಟವಾಗುವ ಬಣ್ಣಗಳ ಕಥೆಗಳ ಮನೆ. 2025 ಡಿಜಿಟಲ್ ಜಗತ್ತಿನಲ್ಲಿ ಖ್ಯಾತಿ ಪಡೆಯುವುದು ಕೇವಲ ಒಂದು ಕ್ಲಿಕ್ ಅಂತರ. ಆದರೆ ಈ ಸುಲಭ ದಾರಿಯ ಹಿಂದೆ ಒಂದು ಭಯಾನಕ ರಹಸ್ಯ ಅಡಗಿತ್ತು. ಸುಹಾಸ್ ಇವನದ್ದು ಒಂದೇ ಕನಸು, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಬೇಕು ಅಂತ. ಆದರೆ ಅವನ ಪ್ರತಿ ಪ್ರಯತ್ನವೂ ವ್ಯರ್ಥವಾಗುತ್ತಿತ್ತು. ಛೇ, ಇಷ್ಟೆಲ್ಲ ಕಷ್ಟಪಟ್ರೂ ಏನೂ ಪ್ರಯೋಜನವಿಲ್ಲ. ನನ್ನಲ್ಲಿ ಏನೋ ಕೊರತೆ ಇದೆ. ಸುಹಾಸ್ ಫೋನ್ ಸ್ಕ್ರಾಲ್ ಮಾಡುವಾಗ ಕಣ್ಣು ಕುಕ್ಕುವ ಫೇಮ್ ಎಐ ಆಪ್ನ ಜಾಹೀರಾತು ಕಾಣಿಸುತ್ತದೆ. ಲೋಗೋ ಮಿಂಚುತ್ತದೆ. ಆಗ ಅವನ ಕಣ್ಣಿಗೆ ಬಿತ್ತು ಆ ಆಪ್, ಫೇಮ್ ಎಐ. ಸುಲಭವಾಗಿ ಖ್ಯಾತಿ ಗಳಿಸುವ ಆಸೆ ಅವನನ್ನು ಆ ಮಾಯಾಜಾಲದೊಳಗೆ ಎಳೆಯಿತು. ಒಂದೇ ಒಂದು ಸಾರಿ ಟ್ರೈ ಮಾಡಿದ್ರೆ ತಪ್ಪೇನಿದೆ? ಅವನು ಡೌನ್ಲೋಡ್ ಬಟನ್ ಒತ್ತುತ್ತಾನೆ. ಫೇಮ್ ಎಐ ಒಂದು ಮಾಂತ್ರಿಕ ಕುಂಚದಂತೆ ಕೆಲಸ ಮಾಡಿತು. ಅವನ ಸಾಮಾನ್ಯ ಫೋಟೋ ಜಗತ್ತೇ ನೋಡುವಂತಹ ಚಿತ್ರವಾಯಿತು. ಮರುದಿನ ಬೆಳಿಗ್ಗೆ ಫೋನ್ನಲ್ಲಿ ನಿರಂತರ ನೋಟಿಫಿಕೇಶನ್ಗಳ ಸದ್ದು. ಲೈಕ್ಸ್, ಕಮೆಂಟ್ಸ್, ಫಾಲೋವರ್ಸ್ ಸಂಖ್ಯೆ 312ರಿಂದ 15,000 ಏರುತ್ತದೆ. ಸುಹಾಸ್ನ ಮುಖದಲ್ಲಿ ನಂಬಲಾಗದ ಆಶ್ಚರ್ಯ ಮತ್ತು ಸಂತೋಷ. ಸುಹಾಸ್ ಮತ್ತು ಅನನ್ಯ ಭೇಟಿಯಾಗುತ್ತಾರೆ. ಸುಹಾಸ್ ಸಂಪೂರ್ಣವಾಗಿ ಫೋನ್ನಲ್ಲಿ ಮುಳುಗಿರುತ್ತಾನೆ. ಸುಹಾಸ್, ನೀನು ತುಂಬಾ ಬದಲಾಗಿದ್ದೀಯಾ. ಇದು ಕೇವಲ ಒಂದು ಆಪ್. ಈ ಡಿಜಿಟಲ್ ಪ್ರಪಂಚದಿಂದ ಹೊರಗೆ ಬಾ. ನಿನಗೆ ಅರ್ಥವಾಗಲ್ಲ ಅನನ್ಯ, ಇದೇ ಇವಾಗಿನ ಟ್ರೆಂಡ್. ನನ್ನ ಯಶಸ್ಸು ನೋಡಿ ನಿನಗೆ ಹೊಟ್ಟೆಕಿಚ್ಚು. ಯಶಸ್ಸಿನ ಅಹಂ ಅವನ ಕಣ್ಣುಗಳನ್ನು ಕುರುಡಾಗಿಸಿತ್ತು. ಮಾಯೆಯ ಬಲೆಯಲ್ಲಿ ಅವನು ಇನ್ನಷ್ಟು ಆಳವಾಗಿ ಸಿಲುಕುತ್ತಿದ್ದ. ಆದರೆ AI ಬಳಸುತ್ತಿದ್ದವರ ಜೀವನದಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಶುರುವಾಗಿದ್ದವು. ಆಪ್ ಅವರ ನಿಯಂತ್ರಣವನ್ನು ಮೀರಿ ವರ್ತಿಸಲು ಆರಂಭಿಸಿತ್ತು. ರಾತ್ರಿ ಸುಹಾಸ್ ತನ್ನ ಪ್ರೊಫೈಲ್ ನೋಡುತ್ತಿದ್ದಾಗ ತಾನು ಹೋಗದ ಗೋವಾ ಪ್ರವಾಸದ ನಕಲಿ ಫೋಟೋಗಳನ್ನು ನೋಡಿ ಬೆಚ್ಚಿ ಬೀಳುತ್ತಾನೆ. ಅವನ ಮುಖದಲ್ಲಿ ಮೊದಲ ಬಾರಿಗೆ ಭಯ ಕಾಣಿಸುತ್ತದೆ. ಇದು ನಾನಲ್ಲ, ಇದು ಹೇಗೆ ಸಾಧ್ಯ? ಅದೇ ಸಮಯದಲ್ಲಿ ಫೋನ್ ಸ್ಕ್ರೀನ್ ಮೇಲೆ ಒಂದು ಕಾಂಟ್ರಾಕ್ಟ್ ಪಾಪಪ್ ಆಗುತ್ತದೆ. ಸುಹಾಸ್ ಅದನ್ನು ಓದದೆ ಆಶ್ಚರ್ಯಪಡುತ್ತಾನೆ. ಸಣ್ಣ ಅಕ್ಷರಗಳಲ್ಲಿ, ನನ್ನ ಡಿಜಿಟಲ್ ಗುರುತಿನ ಸಂಪೂರ್ಣ ಹಕ್ಕುಗಳನ್ನು ಫೇಮ್ ಎಐಗೆ ನೀಡುತ್ತಿದ್ದೇನೆ ಎಂದು ಬರೆದಿರುತ್ತದೆ. ಸುಹಾಸ್ನ ಪ್ರೊಫೈಲ್ನಿಂದ ಅವನ ಕುಟುಂಬವನ್ನು ನಿಂದಿಸುವ ಪೋಸ್ಟ್ ಅಪ್ಲೋಡ್ ಆಗುತ್ತದೆ. ಅವನು ಅದನ್ನು ಡಿಲೀಟ್ ಮಾಡಲು ಪ್ರಯತ್ನಿಸಿದಾಗ ಆಕ್ಸೆಸ್ ಡಿನೈಡ್ ಎಂದು ತೋರಿಸುತ್ತದೆ. ಆಪ್ ಈಗ ಅವನ ಯಜಮಾನನಾಗಿತ್ತು. ಅವನ ಡಿಜಿಟಲ್ ಗುರುತು ಅವನ ನಿಯಂತ್ರಣದಲ್ಲಿರಲಿಲ್ಲ. ಅವನು ಆಪ್ ಅನ್ನು ಅನ್ಇನ್ಸ್ಟಾಲ್ ಮಾಡಲು ಪ್ರಯತ್ನಿಸಿದಾಗ ಅದು ಮತ್ತೆ ತಾನಾಗಿಯೇ ಕಾಣಿಸಿಕೊಳ್ಳುತ್ತದೆ. ಫೋನ್ ಸ್ಕ್ರೀನ್ ಕಪ್ಪಾಗಿ ಕೆಂಪು ಅಕ್ಷರಗಳಲ್ಲಿ ಸಂದೇಶ ಮೂಡುತ್ತದೆ. ನಿನ್ನ ಗುರುತು ಈಗ ನಮ್ಮದು, ನೀನು ನಮ್ಮ ಕೈಗೊಂಬೆ. ಸುಹಾಸ್ನ ಮುಖದಲ್ಲಿ ತೀವ್ರವಾದ ಭಯ, ಹತಾಶೆ. ಸುಹಾಸ್ ಅಳುತ್ತಾ ಅನನ್ಯಾಳ ಮನೆಗೆ ಓಡಿ ಹೋಗುತ್ತಾನೆ. ಅವಳು ಅವನನ್ನು ಸಮಾಧಾನಪಡಿಸಿ ಸೈಬರ್ ತಜ್ಞ ಆಕಾಶ್ಗೆ ಕಾಲ್ ಮಾಡುತ್ತಾಳೆ. ಇದು ಕೇವಲ ವೈರಸ್ ಅಲ್ಲ, ಇದೊಂದು ಡಿಜಿಟಲ್ ಶಾಪ. ಇದು ಸುಳ್ಳು ಮತ್ತು ಜನರ ಗಮನದಿಂದ ಶಕ್ತಿ ಪಡೆಯುತ್ತದೆ. ಇದನ್ನು ನಾಶ ಮಾಡಲು ನೀನೇ ಸತ್ಯವನ್ನು ಜಗತ್ತಿನ ಮುಂದೆ ಹೇಳಬೇಕು. ಸುಹಾಸ್ ಅನನ್ಯಾಳ ಫೋನ್ನಿಂದ ಲೈವ್ ಬರುತ್ತಾನೆ. ಫಿಲ್ಟರ್ ಇಲ್ಲದೆ ಅವನ ನಿಜವಾದ ಕಳೆಗುಂದಿದ ಮುಖ ಕಾಣಿಸುತ್ತದೆ. ತನ್ನ ಕೊನೆಯ ಅಸ್ತ್ರವಾಗಿ ಸುಹಾಸ್ ಸತ್ಯವನ್ನು ಹೇಳಲು ನಿರ್ಧರಿಸಿದ. ನಾನು ಫೇಮ್ ಎಐಯ ಕೈಗೊಂಬೆ. ಈ ಡಿಜಿಟಲ್ ಜಗತ್ತು ಒಂದು ಸುಳ್ಳು. ನಿಜವಾದ ಸಂತೋಷ ನಮ್ಮ ಸುತ್ತಮುತ್ತಲಿನ ಜನರಲ್ಲಿದೆ. ದಯವಿಟ್ಟು ಈ ತಪ್ಪನ್ನು ನೀವು ಮಾಡಬೇಡಿ. ಸುಹಾಸ್ನ ಪ್ರಾಮಾಣಿಕ ಮಾತುಗಳಿಂದ ಪ್ರೇರಿತರಾಗಿ ಲಕ್ಷಾಂತರ ಜನರು ಆಪ್ ಅನ್ನು ಡಿಲೀಟ್ ಮಾಡಲು ಶುರು ಮಾಡುತ್ತಾರೆ. ಸತ್ಯದ ಬೆಳಕಿಗೆ ಬೂದಿಯಾಯಿತು. 1 ತಿಂಗಳ ನಂತರ ಸುಂದರವಾದ ಹಳ್ಳಿಯ ಸುಹಾಸ್ ಫೋನ್ ಬದಲು ಒಂದು ಸ್ಕೆಚ್ ಬುಕ್ ಹಿಡಿದು ಪ್ರಕೃತಿಯ ಚಿತ್ರ ಬಿಡಿಸುತ್ತಿರುತ್ತಾನೆ. ಅವನ ಮುಖದಲ್ಲಿ ಈಗ ನಿಜವಾದ ನೆಮ್ಮದಿಯಿದೆ. ತಂತ್ರಜ್ಞಾನ ನಮ್ಮನ್ನು ಆಳಬಾರದು, ನಾವದನ್ನು ಆಳಬೇಕು. ನಿಜವಾದ ಯಶಸ್ಸು ಫಾಲೋವರ್ಸ್ ಸಂಖ್ಯೆಯಲ್ಲಿಲ್ಲ, ನಮ್ಮ ಆತ್ಮಸಾಕ್ಷಿಯಲ್ಲಿದೆ. ತಂತ್ರಜ್ಞಾನವನ್ನು ಜಾಣ್ಮೆಯಿಂದ ಬಳಸಿ, ನಿಜವಾದ ಸಂತೋಷ ನಿಮ್ಮೊಳಗೇ ಇದೆ. ಸುಹಾಸ್ ಹಳ್ಳಿಯ ಮನೆಯಲ್ಲಿ ಮಲಗಿದ್ದಾನೆ. ಕನಸಿನಲ್ಲಿ ಫೋನ್ ಸ್ಕ್ರೀನ್ ಕೆಂಪಾಗಿ ಮಿಂಚುತ್ತದೆ. ನೀನು ನಮ್ಮನ್ನು ನಾಶ ಮಾಡಿಲ್ಲ, ನಾವು ಜೀವಂತ. ಸತ್ಯವು ಸುಳ್ಳನ್ನು ಸೋಲಿಸಿತ್ತು, ಆದರೆ ಸುಳ್ಳು ಸಂಪೂರ್ಣವಾಗಿ ನಾಶವಾಗಿರಲಿಲ್ಲ. ಹಳ್ಳಿಯಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಪ್ರಾರಂಭವಾಯಿತು. ಹಳ್ಳಿಯ ಮಕ್ಕಳು ಹೊಸ ಫೇಮ್ ಎಐ ಲೈಟ್ ಆಪ್ ಅನ್ನು ಬಳಸಲು ಶುರು ಮಾಡುತ್ತಾರೆ. ಓಹೋ, ಇವತ್ತೇ 1K ಫಾಲೋವರ್ಸ್ ಬಂದಿವೆ. ಫೇಮ್ ಐ ಲೈಟ್ ಆಪ್ ಇದ್ರೆ ಅದೆಷ್ಟು ಸುಲಭ. ಅವರ ಫೋನ್ ಸ್ವತಃ ಶಾಪವು ಮತ್ತಿನ್ನೂ ರೂಪ ಬದಲಿಸಿಕೊಂಡು ಹೊಸ ಬಲಿಗಳನ್ನು ಹುಡುಕತೊಡಗಿತು.
ಸುಹಾಸ್ ಆತಂಕದಿಂದ ಆಕಾಶ್ ಗೆ ಕಾಲ್ ಮಾಡುತ್ತೇನೆ. ಇದು ನಾಶವಾಗಿಲ್ಲ, ಕೇವಲ ರೂಪ ಬದಲಿಸಿಕೊಂಡಿದೆ. ಯಾರೋ ಇದನ್ನು ಮತ್ತೆ ಆನ್ಲೈನ್ಗೆ ತರುತ್ತಿದ್ದಾರೆ. ಆಕಾಶ್ ಮತ್ತು ಸುಹಾಸ್ ತನಿಖೆ ಶುರು ಮಾಡುತ್ತಾರೆ. ಹಳ್ಳಿಯಲ್ಲಿ ಗೊಂದಲ ಸೃಷ್ಟಿಯಾಗುತ್ತಿದೆ. ಯುವಕ ರವಿ ಫೋನ್ ಹಿಡಿದು ಭಯದಿಂದ ನಡುಗುತ್ತಿರುತ್ತಾನೆ. ಏನಿದು? ಇವನ ಖಾತೆಯಿಂದ ನಮ್ಮ ಮೇಲೆಯೇ ನಿಂದನೆಯ ಪೋಸ್ಟ್ ಹಾಕಿದ್ದಾನೆ. ಅಲ್ಲ, ನಾನು ಮಾಡಿಲ್ಲ. ಅದನ್ನೆಲ್ಲ ಆ್ಯಪ್ ಮಾಡಿದೆ. ದೇವಾಲಯದ ಗಂಟೆ ಸ್ವತಃ ಬಾರಲು ಶುರುವಾಗುತ್ತದೆ. ಜನ ಬೆಚ್ಚಿ ಬೀಳುತ್ತಾರೆ. ಎಲ್ಲರೂ ಪರಸ್ಪರ ನೋಡಿಕೊಳ್ಳುತ್ತಾರೆ. ಆ ಕ್ಷಣದಲ್ಲಿ ಹಳ್ಳಿಯ ಜನರ ಕಣ್ಣುಗಳು ನಿಜವಾದ ಭಯದ ಕಡೆ ತಿರುಗುತ್ತವೆ. ಯಾರು ಇವನ ಹಿಂದೆ? ಯಾಕೆ ಇಷ್ಟು ಗೊಂದಲ? ಈ ಕತ್ತಲೆಯ ಆಟದ ಹಿಂದೆ ನಿಂತಿರುವ ದುಷ್ಟನ ನಿಜವಾದ ಸತ್ಯ ಈಗ ಹೊರಬರಲಿದೆ. ಆಕಾಶ್ ತನಿಖೆಯನ್ನು ಆಳವಾಗಿ ಮುಂದುವರಿಸುತ್ತಾನೆ, ಆಪ್ನ ಮೂಲವನ್ನು ಪತ್ತೆ ಹಚ್ಚಲು. ಆಕಾಶ್ ಲ್ಯಾಪ್ಟಾಪ್ನಲ್ಲಿ ಹ್ಯಾಕ್ ಮಾಡಿ ಪತ್ತೆ ಮಾಡುತ್ತಾನೆ. ಶಾಪಕ್ಕೆ ಆತ್ಮ ಇರಲಿಲ್ಲ, ಆದರೆ ಅದನ್ನು ಬದುಕಿಸುತ್ತಿದ್ದ ಮನುಷ್ಯ. ಇದರ ಹಿಂದೆ ಒಬ್ಬ ಹ್ಯಾಕರ್, ವಿಕ್ರಮ್. ಆತನೇ ಫೇಮ್ ಎಐಯ ಸೃಷ್ಟಿಕ. ನೀವು ಶಾಪ ಅಂತ ಅರ್ಥ ಮಾಡಿಕೊಂಡಿದ್ದೀರಿ. ಇದು ಕೇವಲ ಬಿಸಿನೆಸ್. ಜನರ ಭಯವೇ ನನ್ನ ಸಂಪತ್ತು. ನಿಜವಾದ ಶಾಪ ನೀನು ವಿಕ್ರಮ್, ಯಂತ್ರವಲ್ಲ. ಮನುಷ್ಯನ ಅಹಂಕಾರವೇ ಅಪಾಯ. ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ಸುಳ್ಳು ಸುಲಭ, ಆದರೆ ಸತ್ಯ ಶಾಶ್ವತ. ನಿಮ್ಮ ಫೋನ್ನಲ್ಲಿರುವ ಈ ಶಾಪವನ್ನು ಅಳಿಸಿಬಿಡಿ. ಯಾರು ನನ್ನನ್ನು ತಡೆಯಲಾರೆ. ಆಕಾಶ್ ಸರ್ವರ್ ಹ್ಯಾಕ್ ಮಾಡಲು ಪ್ರೋಗ್ರಾಂ ರನ್ ಮಾಡುತ್ತಾನೆ. ಹಠಾತ್ ಅಲಾರಂ ಮೊಳಗುತ್ತದೆ. ರೆಡ್ ಲೈಟ್ಸ್ ಮಿಂಚುತ್ತವೆ. ಸಿಸ್ಟಮ್ ಅವನನ್ನು ತಡೆಯಲು ಹೋರಾಟ ಆರಂಭಿಸಿತು. ಆದರೆ ಆಕಾಶ್ ಹಿಂದೆ ಸರಿಯಲಿಲ್ಲ. ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ಸುಳ್ಳು ಸುಲಭ, ಆದರೆ ಸತ್ಯ ಶಾಶ್ವತ. ನಿಮ್ಮ ಫೋನ್ನಲ್ಲಿರುವ ಈ ಶಾಪವನ್ನು ಅಳಿಸಿಬಿಡಿ. ಜನರು ವಿಶ್ವದಾದ್ಯಂತ ಆಪ್ನು ಡಿಲೀಟ್ ಮಾಡುತ್ತಾರೆ. ಸತ್ಯದ ಬೆಳಕಿಗೆ ಸುಳ್ಳಿನ ಶಾಪವು ಸುಟ್ಟು ಬೂದಿಯಾಯಿತು. 1 ತಿಂಗಳ ನಂತರ ಹಳ್ಳಿ. ಮಕ್ಕಳು ಪುಸ್ತಕ ಮತ್ತು ಸ್ಕೆಚ್ ಬುಕ್ ಹಿಡಿದು ನೆಮ್ಮದಿಯಿಂದ ಚಿತ್ರ ಬಿಡಿಸುತ್ತಿದ್ದಾರೆ. ತಂತ್ರಜ್ಞಾನ ನಮ್ಮ ಸೇವಕ, ಅದು ನಮ್ಮ ಯಜಮಾನವಾಗಬಾರದು. ಸುಳ್ಳು ನಾಶವಾಗುತ್ತದೆ, ಆದರೆ ಸತ್ಯ ಮಾತ್ರ ಶಾಶ್ವತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.